ಅದು ಅರ್ಧ ಸತ್ಯ ಕೂಡ. ಯಾಕಂದ್ರೆ ಈಗಲೂ 3 ಲಕ್ಷ ಜನ ಕಾವ್ಯವನ್ನ ಬರೆಯುವಂತವರಿದ್ದಾರೆ ಅಂತ ಒಂದು ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ 3 ಲಕ್ಷ ಜನ ಓದುಗರಿಲ್ಲ ಅನ್ನೋದೇ ನಮ್ಮ ದೊಡ್ಡ ಸಂಕಟ. ಕಾವ್ಯವನ್ನ ಬರೆಯುವರು ತುಂಬಾ ಇದ್ದಾರೆ, ಎಲ್ಲರೂ ಬರೆಯೋರೇ, ಆದ್ರೆ ಓದುವವರಿಲ್ಲ, ಕೇಳುವವರಿಲ್ಲ. ಎಷ್ಟೊಂದು ಕವಿಗೋಷ್ಠಿ ನೋಡಿ. ಇವತ್ತಿನ ಒಂದು ಉದಾಹರಣೆ ಅಂದ್ರೆ ಬಹುಶಃ ಕಾವ್ಯೋತ್ಸವ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ಕವನ ವಾಚನಕ್ಕೆ ಇವತ್ತು ನಮ್ಮ ಆಡಿಯನ್ಸ್ಗಳ ಕೊರತೆ ಕಾಡ್ತಾ ಇದೆ. ಇವತ್ತು ಕಡಿಮೆ ಇದೆ ಸಂಖ್ಯೆ. ಯಾಕಂದ್ರೆ ಬಹುಶಃ ಅದು ಈ ನನ್ನ ಮಾತುಗಳಿಗೆ ಉತ್ತರವೇನು ಅಂತ ಅನಿಸ್ತದೆ. ಯಾಕಂದ್ರೆ ಕವಿತೆಗಳು ಹೆಚ್ಚು ಸದ್ದು ಮಾಡಿದ್ದಾವೆ. ಪಂಪನಿಂದ ಹಿಡ್ಕೊಂಡು ಬೆಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಈಗ ನವೋದಯ, ನವ್ಯ, ದಲಿತ, ಬಂಡಾಯ ಎಲ್ಲ ಕ್ಷೇತ್ರಗಳು ತೆಗೆದುಕೊಂಡ್ರೆ ನಮ್ಗೆ ಕಟ್ಟನೆ ನಾಲಿಗೆ ಬರುವ ಮೇಲೆ ಬರೋದು ಕವಿತೆಗಳೇ. ಯಾವ ಗದ್ಯವು, ಕಾದಂಬರಿಯು, ಕಥೆಗಳು ಬರೋದು ತುಂಬಾ ಅಪರೂಪ, ಹುಡುಕಾಡಬೇಕಾಗತ್ತೆ. ಎಲ್ಲರೂ ಒಂದೆರಡು ಪಾತ್ರಗಳು ಬರ್ಬೋದಷ್ಟೇ. ಆದ್ರೆ ಕಾವ್ಯದ ಸಾಲುಗಳು ಪಟ್ಟಂತ ಬಂದ್ಬಿಡ್ತಾವೆ. ಬೇಂದ್ರೆಯವರ ಸಾಲುಗಳಾಗ್ಲಿ, ಕುವೆಂಪುರವರ ಸಾಲುಗಳಾಗ್ಲಿ, ನಿಸಾರ ಬೋಧರಾಗ್ಲಿ, ನರಸಿಂಹಸ್ವಾಮಿ ಆಗ್ಲಿ, ಲಂಕೇಶ್ ಆಗ್ಲಿ, ಹೀಗೆ ಬೇರೆ ಬೇರೆ ಕಾವ್ಯಗಳ ಕವಿತೆಗಳು ಥಟ್ಟನೆ ಬರ್ತವೆ. ಮತ್ತೆ ಅದು ಮೂಡಿಸುವಂತಹ ಭಾವ ಇದೆಯಲ್ಲ, ಪರಿಣಾಮ ಇದೆಯಲ್ಲ, ತುಂಬಾ ದೊಡ್ಡದು. ಯಾವ ಕಾಲಕ್ಕೂ ಗಟ್ಟಿಯಾಗಿ ನಿಲ್ಲುವಂಥದ್ದು. ಆದ್ರೂ ಕಾವ್ಯಕ್ಕೆ ಆಡಿಯನ್ಸ್, ಪ್ರೇಕ್ಷಕರು, ಕೇಳುಗರು ಕಡಿಮೆ ಆಗಿದ್ದಾರೆ. ಈ ದೃಷ್ಟಿಯಲ್ಲಿ ನಾವು ಕೇಳುಗರಾಗಬೇಕಾಗದ, ಕವಿತೆಯನ್ನ ಆಸ್ವಾದಿಸಬೇಕಾಗದ. ಮುಖ್ಯವಾಗಿ ಸಹೃದಯ ಅಂತ ಹೇಳ್ತೇವೆ ನಾವು ಕಾವ್ಯ ಮೀಮಾಂಸೆಯಲ್ಲಿ. ಸಹೃದಯ ಅಂದ್ರೆ ಕವಿಗೆ ಸಮಾನವಾದ ಹೃದಯ ಅಂತ ಹೇಳ್ತೇವೆ. ಬಹುಶಃ ಹೇಳೋದು ಸುಲಭ, ನಾವು ಕವಿಯನ್ನು ದಾಟಿ ಮುಂದಕ್ಕೆ ಹೋಗ್ಬೇಕಾಗದ. ಕವಿ ಯಾವ ಭಾವದಲ್ಲಿ ಬರ್ತಿರ್ತಾನೋ ಆ ಭಾವವನ್ನು ಮೀರಿ ಹೋಗ್ಬೇಕಾಗದ. ಅದಕ್ಕೆ ಮುಖ್ಯವಾಗಿ ಒಂದು ಧ್ಯಾನಸ್ಥ ಸ್ಥಿತಿ ಬೇಕು. ಕವಿತೆಯನ್ನ ನಾವು ಆಸ್ವಾದಿಸಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದಿಷ್ಟು ಸ್ವರಚಿತ ಕವನ ವಾಚನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ 3 ತಲೆಮಾರಿನ ಕವಿಗಳಿದ್ದಾರೆ ಅನ್ನೋದು ಒಂದು ವಿಶೇಷ. ಈಗ ಕವಿತೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು ಈಗಾಗಲೇ ಕವನ ಸಂಕಲನ ಪ್ರಕಟಿಸಿದವರು ಮತ್ತು ಹಿರಿಯ ತಲೆಮಾರಿನ ಕವಿಗಳು ಇವತ್ತು ತಮ್ಮ ಸ್ವಂತ ಕವನವನ್ನು ವಾಚನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಅದನ್ನ ಪ್ರೀತಿಯಿಂದ ಕೇಳಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕವಿತೆ ಮತ್ತು ವಾಚನ ತುಂಬಾ ಮುಖ್ಯ. ಕೆಲವೊಮ್ಮೆ ಏನಾಗ್ತದಂದ್ರೆ ಕವಿತೆ ತುಂಬಾ ಅದ್ಭುತವಾಗಿರ್ತದೆ, ವಾಚನ ಮಾಡೋದ್ರಿಂದ ಕವಿತೆ ಮುಟ್ಟಬೇಕಾದ ಸ್ಥಿತಿಯನ್ನು ಮುಟ್ಟೋದಿಲ್ಲ. ಕೆಲವೊಮ್ಮೆ ಕವಿತೆ ಸಾಮಾನ್ಯವಾಗಿರ್ತದ, ವಾಚನದ ಶಕ್ತಿಯಿಂದ ಆ ಕವಿತೆ ತುಂಬಾ ಜನರನ್ನು ತಲುಪಿಡ್ತದೆ. ಹಾಗಾಗಿ ಕವಿತೆಯನ್ನು ಬರೆಯೋದು ಎಂತಹ ಕಲೆಯೋ ಅದನ್ನು ವಾಚನ ಮಾಡೋದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಲೆ. ಎಲ್ಲರಿಗೂ ಒಲಿದೋರೋದಿಲ್ಲ. ಇಲ್ಲಿ ಇವತ್ತು ವಾಚನ ಮಾಡ್ತಕ್ಕಂಥವರಿಗೆ ಒಂದು ಪ್ರಯೋಗವೂ ಹೌದು, ಒಂದು ಸವಾಲು ಹೌದು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಅದು ಎಲ್ಲರನ್ನ 10 ಜನ ಇರ್ಲಿ, ನಮ್ಮ ಮುಡ್ಪುದಿನ ಸರ್ ಹೇಳ್ತಿರ್ತಾರಲ್ಲ, ಬಂಗಾರದ ಅಂಗಡಿ ಗಿರಾಕಿ ಕಡಿಮೆ ಅನ್ನೋಂಗ, ಇಲ್ಲಿ 10 ಮಂದಿ ಇರ್ಲಿ, ಎಲ್ರಿಗೂ ಮನಮುಟ್ಟುವ ಹಾಗೆ ಆ ಕವಿತೆ ಏನನ್ನ ಹೇಳಬೇಕಾಗಿದೆ, ಸಾಧಿಸಬೇಕಾಗಿದೆ, ಅದನ್ನು ಸಾಧಿಸಬೇಕು. ಈ ನಿಟ್ಟಿನಲ್ಲಿ ಕವಿತೆ ಮತ್ತು ವಾಚನ ತುಂಬಾ ಮುಖ್ಯ ಅನ್ನೋದು ಒಂದು. ಮತ್ತೊಂದು, ಕೆಲವು ವಾಚನಗಳು ಕೆಲವರನ್ನ ಖಂಡಿತವಾಗೂ ಆಕರ್ಷಣೆ ಮಾಡ್ತವೆ. ಹೇಗೆ ವಾಚನ ಮಾಡಿಕೊಳ್ಬೇಕು ಅಂತಕ್ಕಂಥ ಕಲೆಯನ್ನು ಕೂಡ ಒದಗಿಸಿಕೊಡ್ತವೆ. ಅದೊಂದು ಬಹಳ ಮುಖ್ಯ. ಭಾಷೆ ಮತ್ತು ಭಾವ, ಉಚ್ಚಾರ ಬಹಳ ಮುಖ್ಯ ಅಂತ ಒಂದು ವಿಚಾರ. ಜೊತೆಗೆ ಮಾದರಿ ಕವಿತೆಗಳ ವಾಚನವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ನಾವು ಸಾಕಷ್ಟು ಓದಿದ್ದೇವೆ, ಸಾಕಷ್ಟು ತಿಳ್ಕೊಂಡಿದ್ದೇವೆ, ಕೇಳಿದ್ದೇವೆ. ಆದ್ರೆ ಕೆಲವು ಕನ್ನಡವನ್ನ ಈಗಲೂ ಪ್ರತಿನಿಧಿಸ್ತಕ್ಕಂಥ 100 ಕವಿತೆಗಳಿದ್ದಾವೆ. ನಾವು ಕೆಲವನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ, ಎಲ್ಲವನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವನ್ನ ನಮಗೆ ಒಂದಿಷ್ಟು ಯೋಗ್ಯ ಅನಿಸಿರ್ತಕ್ಕಂಥ ಒಂದು 10 ಕವಿತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದನೂ ಹೊಸ ಕವಿಗಳಿಗೆ, ಹೊಸ ಬರಹಗಾರರಿಗೆ ಅಥವಾ ಈಗಾಗಲೇ ಗುರುತಿಸಿಕೊಂಡವರಿಗೆ ಒಂದು ದಾರಿ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಷ್ಟೆಲ್ಲ ಮಾಡ್ಕೊಂಡಿದ್ದೇವೆ. ಒಟ್ಟಾರೆ ನಮ್ಮ ಉದ್ದೇಶ, ಈ ನೆಲ ಹನುಮಂತದ ನೆಲಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಇಲ್ಲಿ ಸಾಹಿತ್ಯ, ಸಂಗೀತ, ನಾಟಕ, ರಂಗಭೂಮಿ ಬಹಳ ತಲೆಮಾರುಗಳಿಂದ ಈ ನೆಲದಲ್ಲಿ ಜೀವಂತವಾಗಿದೆ ಮತ್ತು ಸತ್ವಯುತವಾಗಿದೆ. ಅದನ್ನ ಯಾವುದಾದ್ರೂ ಒಂದು ನೆಪದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುವಂತ ಉದ್ದೇಶದಿಂದ ಇವತ್ತು ನಾವು ಕಾವ್ಯೋತ್ಸವದಲ್ಲಿ ಇಟ್ಕೊಂಡಿದ್ದೇವೆ. ಮೊದಲಿಗೆ ನಾವು ಸ್ವರಚಿತ ಕವನಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಒಟ್ಟು 11 ಜನ ಕವಿಗಳು ತಮ್ಮ ಸ್ವಂತ ಕವಿತೆಗಳ ಬಗ್ಗೆ ಇಲ್ಲಿ ಓದಲಿದ್ದಾರೆ. ಒಟ್ಟಾರೆ ನೀವು ಒಂದು ಮಾದರಿ ಅನ್ನುವ ರೀತಿಯಲ್ಲಿ ವಾಚನ ಮಾಡಿ ಆ ಕವಿತೆ ಮತ್ತು ನಿಮ್ಮ ವಾಚನ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿರಲಿ. ಮುಖ್ಯವಾಗಿ ಆ ಕವಿತೆ ಏನನ್ನ ಹೇಳಬೇಕಾಗಿದೆ ಅದು ಎಲ್ಲರನ್ನ ತಲುಪುವಂತಾಗಲಿ ಅಂತ ಹೇಳ್ತಾ, ಆರಂಭದಲ್ಲಿ ನಾನು
ಮುರ್ತುಜಾ ಬೇಗಂ ಕೊಡಗಲಿ ಅವರನ್ನ ಕರೀತಾ ಇದ್ದೇನೆ. ಅವರ ಕವಿತೆ ನೀವಂದುಕೊಂಡಂತಲ್ಲ ಅನ್ನುವ ಕವಿತೆಯನ್ನ ವಾಚನ ಮಾಡಲಿದ್ದಾರೆ. ಅವರನ್ನ ನಾನು ಆರಂಭಕ್ಕೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಎಲ್ಲ ಕವಿಗಳಿಗೆ ಒಂದು ಸೂಚನೆ ಇದ್ರೆ, ನಿಮ್ಮ ಕವಿತೆಗಳನ್ನ ನಾವು ಪ್ರಿಂಟ್ ತೆಗೆದಿದ್ದೇವೆ, ಮೊಬೈಲ್ ಹಿಡ್ಕೊಂಡು ಓದ್ಬೇಡಿ, ಇಲ್ಲಿ ಇಟ್ಬಿಟ್ಟಿದ್ದೇನೆ ಮುಂದೆ ವಾಚನ ಮಾಡಿ ಅಂತ. ಯಾಕಂದ್ರೆ ಮೊಬೈಲ್ ಹಿಡ್ಕೊಂಡಾಗ ಏನೋ ಫೋನ್ ಬರ್ತವೆ ಏನೋ, ಯಾಕಂದ್ರೆ ನಾನು ಈಗಲೇ ಹೇಳಿದ್ನಲ್ಲ, ವಾಚನ ಅಲ್ಲಿ ಕೇಳಿ ನಿಂತು ಬಿಡ್ತದೆ, ಒಂದು ಕ್ಷಣ ಮಿಸ್ ಆದ್ರೂ ಕೂಡ ಆ ಭಾವ ಹೋಗ್ಬಿಡ್ತದೆ. ಅದಕ್ಕೆ ಪ್ರಿಂಟ್ ತೆಗೆದಿದ್ದೇವೆ, ಇಲ್ಲಿದೆ ಮೇಡಮ್. ನನ್ನ ಕವನದ ಶೀರ್ಷಿಕೆ ನೀವಂದುಕೊಂಡಂತಲ್ಲ ನಾವು. ಕ್ಷಮಿಸಿ, ನಾವು ನೀವಂದುಕೊಂಡಂತಲ್ಲ, ನಿಜ ನೀವಂದುಕೊಂಡಂತೆ ನಾವು ಅಲ್ಲವೇ ಅಲ್ಲ. ಸೂಜಿಯ ನಂಜಿನ ತುದಿಗೆ ಹುಟ್ಟಿದವರು ನಾವಲ್ಲ. ಬೇಕಿದ್ದರೆ ಹೊಲಿದು ಬಿಡುತ್ತೇವೆ ನಿಮ್ಮ ಹರಿದ ಮನಗಳನ್ನು. ತಲವಾರಿನ ಅಂಚು ನಮ್ಮ ತವರೇನಲ್ಲ. ಒಪ್ಪಿಗೆ ಇದ್ದರೆ ಕೊಚ್ಚಿ ಹಾಕುತ್ತೇವೆ ನಿಮ್ಮೆದೆಯ ದ್ವೇಷವನ್ನು. ಬೆಂಕಿ ಮೈಯೊಳಗೆ ತಾವು ಪಡೆದವರು ನಾವಲ್ಲ. ಅಪ್ಪಣೆ ಕೊಟ್ಟರೆ ಸುಟ್ಟು ಹಾಕುತ್ತೇವೆ ನಿಮ್ಮ ದಾನವತೆ. ಬಂದೂಕಿನ ನಳಿಕೆಯ ಗುಂಡಿಗೆಯಲ್ಲಿ ನಮ್ಮ ನೆಲೆಯಿಲ್ಲ. ಬಂದೂಕಿನ ನಳಿಕೆಯ ಗುಂಡಿಗೆಯಲ್ಲಿ ನಮ್ಮ ನೆಲೆಯಿಲ್ಲ. ಕಾಪಿಟ್ಟುಕೊಂಡಿದ್ದೇವೆ ಎದೆ ಪ್ರೀತಿಯ, ಕಟ್ಟಿ ಹಾಕುತ್ತೇವೆ ನಿಮ್ಮನ್ನು ನೀಡಿ ಮಮತೆ. ಹಾದಿ ಬೀದಿಯ ತುಂಬೆಲ್ಲ ತಲವಾರು ಹಂಚುವವರು ನಾವಲ್ಲ. ಸುಮ್ಮನೆ ಪ್ರೀತಿ ಬೀಜ ಚೆಲ್ಲಿ ಬಿಡುತ್ತೇವೆ ನಿಮ್ಮ ಹಾದಿ ಹೂವಾಗಿಸ. ಚಪ್ಪಲಿಯ ತುತ್ತ ತುದಿಯಲ್ಲಿರಲು ಜನಿಸಿದವರು ನಾವಲ್ಲ. ಚಪ್ಪಲಿಯ ತುತ್ತ ತುದಿಯಲ್ಲಿರಲು ಜನಿಸಿದವರು ನಾವಲ್ಲ. ಸತ್ಯದ ಬೆಂಕಿ ಕೆಂಡ ಹಾಯ್ದು ಬರುತ್ತೇವೆ ನಿಮ್ಮ ಬದುಕ ಬೆಳಕಾಗಿಸ. ಕತ್ತಲೆಯ ಕೂಪದಲ್ಲಿ ಕೊಳೆತು ಹೋಗುವವರು ನಾವಲ್ಲ. ಸಜ್ಜಾಗಿದ್ದೇವೆ ನಿಮ್ಮಲ್ಲಿಗೆ ನಕ್ಷತ್ರಗಳ ಬೆಳಕು ಸಾಗಿಸಲು. ಬೆತ್ತಲೆಯ ಜಾತ್ರೆಯಲ್ಲಿ ಕಲ್ಲುಗಳಿಗೆ ಮೈ ಒಡ್ಡುವವರು ನಾವಲ್ಲ. ಬೆತ್ತಲೆಯ ಜಾತ್ರೆಯಲ್ಲಿ ಕಲ್ಲುಗಳಿಗೆ ಮೈ ಒಡ್ಡುವವರು ನಾವಲ್ಲ. ಪಣ ತೊಟ್ಟಿದ್ದೇವೆ ಕಹಿ ತುಂಬಿದ ನಿಮ್ಮೆದೆಯ ಹಣ್ಣಾಗಿ ಮಾನಿಸಲು. ತಲೆಯ ಮೇಲೆ ನಿಮ್ಮ ಮಾತು ಹೊತ್ತು ಮೆರೆಸುವ ಸ್ಥಿತಿಯಲ್ಲಿ ನಾವಿಲ್ಲ. ತಲೆಯ ಮೇಲೆ ನಿಮ್ಮ ಮಾತು ಹೊತ್ತು ಮೆರೆಸುವ ಸ್ಥಿತಿಯಲ್ಲಿ ನಾವಿಲ್ಲ. ಗೊತ್ತಿದೆ ನಮಗೆ ನೆತ್ತಿಗೇರಿಸಿಕೊಂಡ ನಿಮ್ಮ ಶ್ರೇಷ್ಠತೆಯ ನಿಷೇಧಿಸಲು. ಹಣೆ ಮೇಲೆ ಮೇಲು ಎಂಬ ಟ್ಯಾಟೂ ಹಾಕಿಸಿಕೊಂಡವರು ನಾವಲ್ಲ. ಹಣೆಯ ಎದೆಯ ಮೇಲೆ ಮೇಲು ಎಂಬ ಟ್ಯಾಟೂ ಹಾಕಿಸಿಕೊಂಡವರು ನಾವಲ್ಲ. ತಯಾರಿದ್ದೇವೆ ನಿಮ್ಮೆದುರು ತಲೆ ಎತ್ತಿ ನಡೆಯುವ ಗತ್ತು ತೋರಿಸಲು. ಕ್ಷಮಿಸಿ, ನಾವು ನೀವಂದುಕೊಂಡಂತಲ್ಲ, ನಿಜ